ಆಗಾಗ ಸೆಲೆಬ್ರಿಟಿಗಳು ಚುನಾವಣೆಗೆ ಕಾಲಿಡೋದು ಸರ್ವೇ ಸಾಮಾನ್ಯ. ಸ್ಯಾಂಡಲ್ವುಡ್ನ ದೊಡ್ಡಮನೆ ಸೊಸೆ ಗೀತಾ ಶಿವರಾಜ್ ಕುಮಾರ್ಗೆ ಶಿವಮೊಗ್ಗ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಟಿಕೆಟ್ ಲಭಿಸಿದ್ದು, ನಾಗವರದಲ್ಲಿರುವ ಶಿವರಾಜ್ ಕುಮಾರ್ ಅವರ ಸ್ವಗೃಹದಲ್ಲಿ ಕನ್ನಡ ಚಿತ್ರರಂಗದ ನಿರ್ಮಾಪಕರು ಸಭೆ ಸೇರಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ರು. ಈ ಕುರಿತು ಸಾರಾ ಗೋವಿಂದರವರು ತಮಿಳುನಾಡಿಗೆ ನೀರು ಬಿಡುವ ಕುರಿತು ಬಂಗಾರಪ್ಪನವರ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಾನು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು ಇವತ್ತು ನಾನು ನೆನೆಸ್ಕೊಳ್ಳೇಬೇಕು. ಅವರ ಮಕ್ಕಳಾಗಿ ಇವತ್ತು ಶಿಕ್ಷಣ ಮಂತ್ರಿಗಳಾಗಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವರು ಆಕಾಂಕ್ಷಿಯಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಅವರು ಬಂಗಾರಪ್ಪನವರು ಈ ರಾಜಕೀಯ ನಾವೆಲ್ಲ ಎಲ್ಲಿವರೆಗೆ ಬದುಕಿರ್ತೀವೋ ಅಲ್ಲಿವರೆಗೂ ಕೂಡ ನಮ್ಮ ಎದೆಯಲ್ಲಿ ಶಾಶ್ವತವಾಗಿ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದಿರೋದು ಒಂದು ವಿಚಾರನ ನಾನು ಇಲ್ಲಿ ಹೇಳಲೇಬೇಕು. ಗೊತ್ತಿದೆ ಆದರೂ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅಂಥ ಗಟ್ಟಿತನದ ವಂಶದಿಂದ ಬಂದಂಥವ್ರು ಅನ್ನೋದಕ್ಕೆ ನನಗೆ ಖುಷಿಯಾಗುತ್ತೆ. 1991 ಇಸ್ವಿ ನವೆಂಬರ್ 11ನೇ ತಾರೀಕು ಏನು ಆ ಒಂದು ಕಾವೇರಿ ತೀರ್ಪು ತಮಿಳುನಾಡಿನ ಪರವಾಗಿ ಬಿದ್ದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಬೆಂಕಿ ಆಯಿತು. ಆ ಸಂದರ್ಭದಲ್ಲಿ ನೀರಿಲ್ಲ, ಬಿಡೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಹೋದೋ ಬಂಗಾರಪ್ಪನವ್ರ ಮನೆಗೆ ಹೋಗಿ ಕೇಳ್ದು, ದಯವಿಟ್ಟು ನೀರು ಬಿಡಬೇಡಿ, ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದ್ರು. ಒಂದೇ ಮಾತು ಹೇಳಿದ್ರು. ಎಷ್ಟು ಗೌರವ ಕೊಟ್ಟರು ಅಂತ ಹೇಳಿದ್ರೆ ಕನ್ನಡ ಪರ ಹೋರಾಟಗಾರರಿಗೆ, ನೀವೆಲ್ಲ ಹೇಳಿದ್ದೀರಾ, ನಾನು ಸುಗ್ರೀವಾಜ್ಞೆ ಹೊರಡಿಸ್ತೀನಿ, ನೀರು ಬಿಡೋದಿಲ್ಲ ಅಂತ ಹೇಳಿದರು. ಸುಗ್ರೀವಾಜ್ಞೆ ಹೊರಡಿಸಿದ್ರು, ನೀರು ಬಿಡಲಿಲ್ಲ. ಇದು ಅವರ ಮನೆತನದ ಒಂದು ದಿಟ್ಟವಾದಂಥ ನಿಲುವು. ಏಕೈಕ ಮುಖ್ಯಮಂತ್ರಿ. ಯಾಕೆ ಅಂತ ಹೇಳಿದ್ರೆ ನಾವು 2-3 ಜನ 4-5 ಜನ ಮುಖ್ಯಮಂತ್ರಿಗಳನ್ನ ನೆನೆಸ್ಕೊತೀವಿ. ಕರ್ನಾಟಕಕ್ಕೆ ನಾಮಕರಣ ಮಾಡಿದವರು ದೇವರಾಜ ಅರಸು ಆಗಿರ್ಬೋದು. ಅವತ್ತಿನ ದಿವಸ ಬಂಗಾರಪ್ಪನವರು ಆ ನಿಲುವನ್ನು ತಗೊಂಡಿದ್ದಕ್ಕೆ ಇಡೀ ರಾಜ್ಯ ಅವ್ರ ಪರವಾಗಿ ನಿಂತು. ಇವತ್ತು ಅವ್ರ ಮಕ್ಕಳು ಆಕಾಂಕ್ಷಿಯಾಗಿದ್ದಾರೆ. ನಮ್ಮ ಚಿತ್ರೋದ್ಯಮದ ಪರವಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದಾಗಿ ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ. ನಿಮ್ಮ ಜೊತೆ ನಾವಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಚಿತ್ರರಂಗ ಅಂದ ತಕ್ಷಣ ನಮಗೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್. ಇವತ್ತು ನಮ್ಮ ಜೊತೆ ಇಲ್ಲ, ಅವರ ಆದರ್ಶಗಳಿದ್ದಾವೆ. ಹಾಗೆ ಶಿವರಾಜ್ ಕುಮಾರ್ ಅವರು ಇವತ್ತು ಆ ಒಂದು ಚಿತ್ರರಂಗದ ನಟರಾಗಿ ಇವತ್ತು ಇಡೀ ರಂಗವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಶಿವರಾಜ್ ಕುಮಾರ್ ಅವರು ಯಾವ ರೀತಿ ಆ ಚುನಾವಣೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿದ್ರೆ ಅದು ನಾವು ನಿಮಗೆ ಯಾವುದೇ ರೀತಿ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ನಾವು ಖಂಡಿತ ಸಿದ್ಧರಿದ್ದೀವಿ. ನಮ್ಮ ಸಂಪೂರ್ಣವಾದಂಥ ಬೆಂಬಲವನ್ನು ಅವ್ರಿಗೆ ಕೊಡ್ತೀವಿ ಅಂತ ಈ ಮೂಲಕ ಮಾಧ್ಯಮದ ಘೋಷಣೆ ಮಾಡಿ. ಇನ್ನು ದೊಡ್ಡಮನೆ ವಿಚಾರವಾಗಿ ನಿರ್ಮಾಪಕರಾದ ಕೆವಿ ಚಂದ್ರಶೇಖರ್ ಅವರು ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ರಾಜಕೀಯ ಕಣದಲ್ಲಿ ಜನರ ಸೇವೆ ಮಾಡಬೇಕು ಬಯಸಿ ಶಿವಮೊಗ್ಗ ಕ್ಷೇತ್ರದ ಸಂಸತ್ ಸ್ಥಾನಕ್ಕೆ ನಿಂತಿರತಕ್ಕಂಥ ಗೀತೋಕರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಜನಸೇವೆ ರಾಜಕೀಯಕ್ಕೆ ಬಂದ ಮೇಲೆ ಜನಸೇವೆ ಮಾಡಲೇಬೇಕು. ಜನಸೇವೆ ಮಾಡೋದಕ್ಕೆ ಸಿದ್ಧ ಅಂತೇಳಿ ದೊಡ್ಡ ಮನೆ ಇವತ್ತಲ್ಲ ಅವತ್ತಿಂದ ಇದೆ. ಚಿತ್ರರಂಗದ ಸೇವೆಯನ್ನು ದೊಡ್ಡ ಮನೆ ಅವತ್ತಿಂದ ಮಾಡ್ತಾ ಬಂದಿದೆ, ಇವತ್ತು ಮಾಡ್ತಾ ಬಂದಿದೆ. ಈಗ ಇಲ್ಲಿ ಚಿತ್ರರಂಗದ ಎಲ್ಲ ಬಂಧುಗಳು ಸೇರಿ ಶುಭವನ್ನು ಕೋರೋದಕ್ಕೆ ಬಂದಿದ್ದೀವಿ. ನಮ್ಮ ಚಿತ್ರರಂಗದ ಸಂಬಂಧಪಟ್ಟಂಥ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಇದ್ದಾರೆ, ನಿರ್ಮಾಪಕ ಸಂಘದ ಅಧ್ಯಕ್ಷರು ಇದ್ದಾರೆ, ಪ್ರದರ್ಶಕ ಸಂಘದ ಅಧ್ಯಕ್ಷ ನಾನು ಇದ್ದೀನಿ, ನಮ್ಮ ಹಿರಿಯರಿದ್ದಾರೆ, ಎಲ್ಲ ಇದ್ದಾರೆ. ನಮ್ಮ ಕಾಯಕ ಒಂದೇ ಆಗಬೇಕು ಚಿತ್ರರಂಗದಲ್ಲಿ. ಅಧ್ಯಕ್ಷರನ್ನು ಈ ಮೂಲಕ ಮನವಿ ಮಾಡೋದಿಷ್ಟೇ, ಈ ಒಂದು ಲೋಕಸಭಾ ಚುನಾವಣೆಯನ್ನು ಚಿತ್ರರಂಗ ಪಕ್ಷಾತೀತವಾಗಿ ತಗೊಬೇಕು. ಚಿತ್ರರಂಗಕ್ಕೆ ಇವಾಗ ಚಿತ್ರರಂಗದ ಸಣ್ಣ ಪುಟ್ಟ ಆಗುಹೋಗುಗಳನ್ನ ಸರಿಪಡಿಸೋದಕ್ಕೆ ನಾವು ಬರ್ತಾ ಇದ್ದಿದ್ದೆ ದೊಡ್ಡ ಮನೆಗೆ. ದೊಡ್ಡ ಮನೆ ಬಂದು ಅದನ್ನು ಸರಿಪಡಿಸಿ ಆ ಚಿತ್ರರಂಗವನ್ನು ಇಲ್ಲಿವರೆಗೂ ಉಳಿಸಿರುವಾಗ ಆ ದೊಡ್ಡ ಮನೆಯ ಒಂದು ಕುಡಿ ಜನಸೇವೆ ಮಾಡಬೇಕು ಅಂತ ಅಂದಾಗ ಇಡೀ ಚಿತ್ರರಂಗ ಒಂದಾಗಿ ನಾವು ನಿಂತ್ಕೊಬೇಕಾದ್ದು ನಮ್ಮ ಧರ್ಮ ಆಗುತ್ತೆ ಮತ್ತು ನಮ್ಮ ಕರ್ತವ್ಯ ಆಗುತ್ತೆ. ಇದು ಕೇವಲ ಒಂದು ಸಭೆ ಮಾಡಿ ಶುಭವನ್ನು ಕೋರಿ
ಆ ನಂತರ ಎಲ್ಲೋ ಸಿಕ್ಕಿದಾಗ ಮಾತಾಡಿಸೋವಂಥ ಎಲ್ಲ ಚಟುವಟಿಕೆಯನ್ನು ಬಂದ್ ಮಾಡಿ ಅಧ್ಯಕ್ಷರುಗಳೇ, ಪ್ರತಿ ಒಬ್ಬ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದಲ್ಲಿ ಇದ್ದಾರೆ, ನಾವು ಇಲ್ಲ ಅಂತ ಹೇಳೋದಲ್ಲ. ಇದು ಯಾಕೆಂದರೆ ಪಕ್ಷದ ಚಿಹ್ನೆಯಲ್ಲಿ ಆಗ್ತಾ ಇರುವಾಗ ಅದು ಇದ್ದೇ ಇರುತ್ತೆ. ಆದರೆ ಆ ಒಂದು ಕ್ಷೇತ್ರವನ್ನು ಪಕ್ಷಾತೀತವಾಗಿ ಮಾಡಿ, ಬೇರೆ ಕ್ಷೇತ್ರದ ಬಗ್ಗೆ ಬೇಡ ನಮಗೆ ನಮ್ಮ ಚಿತ್ರರಂಗ ನಮ್ಮ ಸೇವೆ ಮಾಡಿರತಕ್ಕಂಥ ದೊಡ್ಡ ಮನೆ ಒಂದಕ್ಕೆ ಸಹಾಯ ನಾವು ಮಾಡಬೇಕಾದ್ರೆ ಆ ಒಂದು ಕ್ಷೇತ್ರಕ್ಕೆ ಹೊರತು ಬೇರೆ ಕ್ಷೇತ್ರದ ಬಗ್ಗೆ ನಾವು ತಲೆಕೆಡಿಸ್ಕೊಳ್ಳೋದು ಬೇಡ. ದಯವಿಟ್ಟು ನೀವು ಎಲ್ಲ ಅಂಗ ಸಂಸ್ಥೆಗಳ ಮುಖಸ್ಥರನ್ನು ಕರೀರಿ, ಅವ್ರಿಗೆ ಸ್ನೇಹಿತರು ಬಂಧುಗಳು ಮತ್ತೊಬ್ಬರು ಆ ಮೂಲಕ ಅವರು ಹೋಗಿ ಮನವಿ ಮಾಡಬೇಕು. ಕೇವಲ ರಸ್ತೆನಲ್ಲಿ ಹೋಗಿ ಪ್ರಚಾರ ಮಾಡೋದ್ರಿಂದ ಅಲ್ಲ, ಅದಾಗೆ ಆಗತ್ತೆ. ಈ ಕೆಲಸ ಕಾರ್ಯಗಳನ್ನು ತಾವು ಮಾಡಬೇಕು. ಮಾಡಿ ನಮ್ಮ ಒಂದು ಋಣ ಸಂದಾಯವನ್ನು ಸಹ ಚಿತ್ರರಂಗ ಈ ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಶಿವಣ್ಣ ಹೇಳಿದ್ದಾರೆ ಆಗಲೇ, ಅವರು ಒಂದು ಸಂಸತ್ ಸ್ಥಾನದಲ್ಲಿ ಇರೋದನ್ನು ನೋಡಬೇಕು. ಅವರು ಇವತ್ತು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವರ ನೆನಪಿನಲ್ಲಿ ಅವರ ನೆರಳಿನಲ್ಲಿ ಭಾಳಷ್ಟು ಜನ ಸೇವೆ ಮಾಡುವಂಥ ಲೀಡರ್ಗಳು ಈ ನಮ್ಮ ಸಮಾಜದಲ್ಲಿ ಬಂದ್ಬಿಟ್ಟಿದ್ದಾರೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಒಂದು ಜನರ ಸೇವೆ ಮಾಡಬೇಕು, ಜನರ ಸೇವೆ ಜೊತೆನೇ ಚಿತ್ರರಂಗಕ್ಕೂ ಸೇವೆ ಆಗಬೇಕು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದಕ್ಕೆ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತಾ, ಖಂಡಿತವಾಗಿಯೂ ಈ ಬಾರಿ ಯಾವುದೇ ಅಲೆ ಇರಲಿ ಏನೇ ಇರಲಿ ಎತ್ತದೇ ಇರಲಿ, ಜನ ಸೇವೆ ಮಾಡಬೇಕು ಅಂತ ಬಂದು ಶಿವಣ್ಣ ಹೇಳ್ದಾಗೆ ಎಲ್ಲರೂ ಜೊತೆ ಕೂತ್ಕೊಂಡು ಹೋಗಲಿ, ಯಶಸ್ಸು ಗ್ಯಾರಂಟಿ, ಎರಡಿಗೆ ಅನುಮಾನ ಇಲ್ಲ. ನಾವು ಚಿತ್ರರಂಗದವರು ಪ್ರತಿದಿನ ಇದು ಸಂಬಂಧಪಟ್ಟಂಥ ಸಭೆಗಳನ್ನು ಮಾಡಿ ಕರೆದು ಕೇಳಿಸಿ ಎಲ್ಲರನ್ನೂ ಒಗ್ಗಟ್ಟಾಗಿ ಹೋಗೋಣ. ಶುಭವಾಗಲಿ, ಯಶಸ್ಸಾಗಲಿ. ಮತ್ತು ನಮ್ಮ ಚಿತ್ರರಂಗಕ್ಕೆ ನಮ್ಮ ಸಂಸತ್ ಸದಸ್ಯರು ಒಬ್ಬರು ಇದ್ದಾರೆ ಅಂತ ಹೇಳ್ಕೊಳ್ಳೋ ಹೆಮ್ಮೆ ಆಗಲಿ. ಸಭೆಯಲ್ಲಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ, ನಟ ಶಿವರಾಜ್ ಕುಮಾರ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್, ಸಾರಾ ಗೋವಿಂದ್, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಎನ್ಎಂ ಸುರೇಶ್, ಬಣಕಾರ್ ಉಮೇಶ್, ಎಸ್ಎ ಚಿನ್ನೇಗೌಡ, ಕೆವಿ ಚಂದ್ರಶೇಖರ್ ಸೇರಿದಂತೆ ಹಲವಾರು ನಿರ್ಮಾಪಕರು ಪಾಲ್ಗೊಂಡು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದರು.